ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಮ್ ಕೈಯಲ್ಲಿರೋ ಮೂಲ ಸಾಮಗ್ರಿ ನಿಜಕ್ಕೂ ಒಂದು ವಿಶಿಷ್ಟವಾದ ಜಗತ್ತಿಗೆ ನಮ್ಮನ್ನ ಕರೆದುಕೊಂಡೋಗುತ್ತೆ ಅಂತ ಹೇಳ್ಬೋದು. ಖಂಡಿತ. ಇದೊಂದು ತುಂಬಾನೇ ಕುತೂಹಲ ಮೂಡಿಸುವಂತಹ ಪಠ್ಯ. ಹೌದು. ನಿರ್ದಿಷ್ಟವಾಗಿ ಹೇಳ್ಬೇಕು ಅಂದ್ರೆ ನಾವಿವತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಪಠ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿಯೂ ಮುಖ್ಯವಾಗಿ ಮಿಥುನ ರಾಶಿ ಅಂದ್ರೆ ಜೆಮಿನಿ ರಾಶಿಯವರ ವ್ಯಕ್ತಿತ್ವ, ಅವರ ಹಿಂದಿನ ಹೋರಾಟಗಳು ಮತ್ತೆ ಮುಂಬರುವ ದಿನಗಳಲ್ಲಿ ಅವರ ಜೀವನದಲ್ಲಿ ಆಗಲಿರುವ ಬದಲಾವಣೆಗಳ ಬಗ್ಗೆ ಈ ಸಾಮಗ್ರಿ ಬೆಳಕು ಚೆಲ್ಲುತ್ತೆ. ಆಕ್ಚುಲಿ ಇದನ್ನ ಕೇವಲ ಒಂದು ಭವಿಷ್ಯವಾಣಿ ಅಂತ ನೋಡೋದಕ್ಕಿಂತ ಒಂದು ನಿರ್ದಿಷ್ಟ ವ್ಯಕ್ತಿತ್ವದ ಮಾನಸಿಕ ಅಧ್ಯಯನ ಅಂತ ಕರೆಯೋದು ಹೆಚ್ಚು ಸೂಕ್ತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಇಲ್ಲಿ ನಮ್ಮ ಕೇಳುಗರಿಗೆ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು. ನಾವಿಲ್ಲಿ ಜ್ಯೋತಿಷ್ಯವನ್ನ ಕುರುಡಾಗಿ ಬೆಂಬಲಿಸ್ತಾ ಇಲ್ಲ, ಹಾಗೆ ವಿರೋಧಿಸ್ತಾ ಕೂಡ ಇಲ್ಲ. ಹೌದು. ನಮ್ಮ ಉದ್ದೇಶ ಕೇವಲ ಮೂಲ ಸಾಮಗ್ರಿಯಲ್ಲಿರುವ ಮಾಹಿತಿಯನ್ನು ಯಥಾವತ್ತಾಗಿ ಮತ್ತೆ ವಿಶ್ಲೇಷಣಾತ್ಮಕವಾಗಿ ಪ್ರಸ್ತುತಪಡಿಸೋದು ಮಾತ್ರ. ನಿಜ. ಈ ಪಠ್ಯ ಹೇಗೆ ಶುರುವಾಗುತ್ತೆ ಅಂತ ಅಂದ್ರೆ ಮಿಥುನ ರಾಶಿಯ ತಾಂತ್ರಿಕ ವಿವರಗಳನ್ನು ನೀಡುತ್ತೆ. ಬೇಸಿಕ್ ಆಗಿ ಇದು ರಾಶಿಚಕ್ರದ 3ನೆಯ ರಾಶಿ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಮೃಗಶಿರ ನಕ್ಷತ್ರದ 3 ಅಥವಾ 4ನೆಯ ಪಾದ ಮತ್ತೆ ಆರ್ದ್ರ ನಕ್ಷತ್ರದ 1, 2 ಅಥವಾ 4ನೇ ಪಾದದಲ್ಲಿ ಜನಿಸಿದವರು ಈ ರಾಶಿಗೆ ಬರ್ತಾರೆ. ಹೌದು. ಜ್ಯೋತಿಷ್ಯದ ಹಿನ್ನೆಲೆ ಇಲ್ಲದವರಿಗೆ ಈ ಪಾದ ಅನ್ನೋದು ಆಕಾಶದಲ್ಲಿ ನಕ್ಷತ್ರಗಳ ಚಲನೆಯ ಒಂದು ಸಣ್ಣ ವಿಭಾಗ ಅಂತ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಏನಂದ್ರೆ ಈ ರಾಶಿಯ ಅಧಿಪತಿ ಬುಧಗ್ರಹ. ಬುಧ ಅಂದ್ರೆ ಬುದ್ಧಿವಂತಿಕೆ, ಜಾಣಮೆ ಮತ್ತೆ ಅದ್ಭುತವಾದ ಸಂಭಾಷಣಾ ಕೌಶಲ್ಯ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಓ, ಹಾಗಾಗಿನೇ ಇವರು ಮಾತಿನಲ್ಲಿ ಬಹಳ ಚತುರರು ಅಂತ ಹೇಳ್ತಾರಲ್ವಾ? ಎಕ್ಸಾಕ್ಟ್ಲಿ. ಈ ಗುಣಗಳೇ ಮಿಥುನ ರಾಶಿಯವರನ್ನ ಆಕರ್ಷಕವಾಗಿ ಮಾತಾಡೋದಕ್ಕೆ ಮತ್ತೆ ಯಾವುದೇ ಹೊಸ ಪರಿಸ್ಥಿತಿಗೆ ಬೇಗನೆ ಹೊಂದಿಕೊಳ್ಳೋದಕ್ಕೆ ಅಡ್ಯಾಪ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆ ಹೊಂದಿಕೊಳ್ಳುವಿಕೆಯ ಜೊತೆಗೆ ಪಠ್ಯದಲ್ಲಿ ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಕೂಡ ಉಲ್ಲೇಖ ಇದೆ. ಇವರು ಮೂಲತಃ ಹಾಸ್ಯಪ್ರಿಯರು, ದಯಾಳುಗಳು ಮತ್ತೆ ಸಂಘರ್ಷದಿಂದ ದೂರ ಇರೋಕಿಷ್ಟಪಡ್ತಾರೆ. ಜಗಳ, ಗಲಾಟೆ ಅಂದ್ರೆ ಇವರಿಗೆ ಆಗೋದಿಲ್ಲ. ಹೌದು. ಸುತ್ತಮುತ್ತಲಿನ ವಾತಾವರಣ ಯಾವಾಗ್ಲೂ ಕೂಲಾಗಿರ್ಬೇಕು ಅಂತ ಬಯಸ್ತಾರೆ. ಆದ್ರೆ ಮೂಲ ಪಠ್ಯದಲ್ಲಿರುವ ಇನ್ನೊಂದು ಆಳವಾದ ಅಂಶವನ್ನು ನಾವು ಪ್ರಸ್ತಾಪಿಸಲೇಬೇಕು. ಇದು ಅವರ ಬದುಕಿನ ಕಷ್ಟಗಳ ಬಗ್ಗೆ ಮಾತಾಡುತ್ತೆ. ನಿಜ. ಇದು ತುಂಬಾನೇ ಕಠಿಣವಾದ ವಾಸ್ತವ. ಮಿಥುನ ರಾಶಿಯವರು ಬಾಲ್ಯದಿಂದಲೇ ಅಥವಾ ಯೌವನದ ಆರಂಭದಿಂದಲೇ ಬಹಳಷ್ಟು ಜವಾಬ್ದಾರಿಗಳನ್ನ ಹೊತ್ತವರು ಅಂತ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅಷ್ಟು ಚಿಕ್ಕ ವಯಸ್ಸಿಗೆ ಸಂಸಾರದ ಭಾರ ಅಲ್ವಾ? ಹೌದು. ಮತ್ತೆ ಎಲ್ಲಕ್ಕಿಂತ ನೋವಿನ ಸಂಗತಿ ಅಂದ್ರೆ ತಾವು ನಂಬಿದವರಿಂದಲೇ, ಸಂಬಂಧಿಕರಿಂದಲೇ ಅವರು ಪದೇ ಪದೇ ಮೋಸ ಹೋಗಿದ್ದಾರೆ. ಅಂದ್ರೆ ಸಹಾಯ ಕೇಳಿ ಬಂದವರಿಗೆ ಇಲ್ಲ ಅಂತ ಹೇಳೋಕಾಗದ ಅವರ ಒಳ್ಳೆಯತನವೇ ಅವರಿಗೆ ಮುಳುವಾಡಿದೆ ಅಂತ ಹೇಳ್ಬೋದು. ಖಂಡಿತ. ಆದ್ರೆ ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಆ ಕಷ್ಟಗಳು ಅವರನ್ನ ಮಾನಸಿಕವಾಗಿ ಮತ್ತಷ್ಟು ಬಲಪಡಿಸಿವೆ. ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಆ ಆಘಾತಗಳು ಅವರನ್ನ ಕುರುಡಾನಿ ನಂಬೋದಿನ ಬಿಟ್ಟು ಹೆಚ್ಚು ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತೆ ಮಾಡಿದೆ. ಪ್ರತಿಯೊಂದು ವಿಫಲತೆಯೂ ಅವರಿಗೆ ಹೊಸ ಪಾಠವನ್ನ ಕಲಿಸಿದೆ. ಈಗ ಅವರು ಭಾವನೆಗಳಿಗಿಂತ ತರ್ಕಕ್ಕೆ ಹೆಚ್ಚು ಮಣೆ ಹಾಕ್ತಾರೆ. ಓ, ಆ ಕಹಿ ಅನುಭವಗಳೇ ಅವರ ಮುಂದಿನ ಯಶಸ್ಸಿಗೆ ಫೌಂಡೇಶನ್ ಆಯಿತು ಅಂತ. ಎಕ್ಸಾಕ್ಟ್ಲಿ. ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುವುದು. ಯಾಕೆಂದ್ರೆ ಪಠ್ಯದಲ್ಲಿ ಮುಂಬರುವ ಭವಿಷ್ಯದ ಬಗ್ಗೆ ಒಂದು ಅದ್ಭುತವಾದ ಮೆಟಫರ್ ಅಂದ್ರೆ ರೂಪಕವನ್ನ ಬಳಸಿದ್ದಾರೆ. ಅದೇ ಸಿಂಹಾಸನದ ಮೇಲಿನ ಆಸೀನ. ಹೌದು, ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು. ಇದೊಂದು ಬಹಳ ಶಕ್ತಿಯುತವಾದ ಪದಪ್ರಯೋಗ. ಇದು ಕೇವಲ ಒಂದು ಕುರ್ಚಿಯ ಬಗ್ಗೆ ಹೇಳ್ತಾ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಇದು ಕೇವಲ ಭೌತಿಕ ಕುರ್ಚಿಯಲ್ಲ, ಬದಲಾಗಿ ಗೌರವ, ಅಧಿಕಾರ ಮತ್ತು ಮನ್ನಣೆಯ ಸಂಕೇತ. ಮೂಲ ಪಠ್ಯದ ಪ್ರಕಾರ ಶುಕ್ರ ಮತ್ತೆ ಶನಿಯಂತಹ ಗ್ರಹಗಳ ಶುಭ ಅವಧಿಗಳು ನಡೆಯುತ್ತಿರುವಾಗ ಇಷ್ಟು ದಿನ ಪಟ್ಟ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಇದು ಅಂತ ಸ್ಪಷ್ಟಪಡಿಸಲಾಗಿದೆ. ಹೌದು. ಅಂದ್ರೆ ಅವರ ಪ್ರತಿಭೆಗೆ ತಕ್ಕ ವೇದಿಕೆ ಈಗ ಸಿದ್ಧವಾಗಿದೆ. ವೃತ್ತಿಜೀವನದಲ್ಲಿ ಅಂದ್ರೆ ಕರಿಯರಲ್ಲಿ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವ ಯೋಗ ಇದೆ. ಅಷ್ಟೇ ಅಲ್ಲ, ಕೆಳಹಂತದ ಉದ್ಯೋಗಿಗಳಿಂದಲೂ ಅವರಿಗೆ ಅಪಾರ ಗೌರವ ಸಿಗುತ್ತೆ ಅಂತ ಉಲ್ಲೇಖ ಇದೆ. ಇನ್ನು ರಾಜಕೀಯದಲ್ಲಿ ಇರೋರ್ಗಂತೂ ಅನಿರೀಕ್ಷಿತ ಕರೆಗಳು, ಸಕಾರಾತ್ಮಕ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ಹಠಾತಾಗಿ ಅಧಿಕಾರ ಒಲಿಯುವ ಸಾಧ್ಯತೆಗಳ ಬಗ್ಗೆ ಕೂಡ ಪಠ್ಯದಲ್ಲಿ ಹೇಳಿದ್ದಾರೆ ಅಲ್ವಾ? ನಿಜ. ಇದು ವ್ಯಾಪಾರ ಮತ್ತೆ ಆರ್ಥಿಕತೆಗೂ ಅನ್ವಯಿಸುತ್ತೆ.
ಇಲ್ಲಿವರೆಗೆ ಇವ್ರ ಜೊತೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಅಂದುಕೊಂಡಿದ್ದ ಪ್ರತಿಸ್ಪರ್ಧಿಗಳು ಆಶ್ಚರ್ಯಚಕಿತರಾಗುವಂತೆ ವ್ಯಾಪಾರದಲ್ಲಿ ಹೊಸ ಮೈಲಿಗಲ್ಲು ಸಾಧಿಸ್ತಾರೆ ಅಂತ ಹೇಳಲಾಗಿದೆ. ವಾವ್, ಇದೆಲ್ಲದರ ಮಧ್ಯೆ ಅವರ ಸ್ವಾವಲಂಬನೆ ಬಗ್ಗೆ ಒಂದು ಅದ್ಭುತವಾದ ಪಾಯಿಂಟ್ ಇದೆ. ಹೌದು, ಕುಟುಂಬದ ಆನುವಂಶಿಕ ಆಸ್ತಿ ಅಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ನಿರೀಕ್ಷಿಸಿದಷ್ಟು ಬರದಿದ್ರೂ ಇವರು ಬೇರೆಯವರ ಹಣಕ್ಕೆ ಆಸೆ ಪಡುವವರಲ್ಲ. ನನ್ನ ಕಠಿಣ ಪರಿಶ್ರಮವೇ ನನ್ನ ಸಂಪತ್ತು ಅನ್ನೋದು ಅವರ ಆದರ್ಶಪ್ರಾಯ ನಿಲುವು. ಈ ನಿಲುವು ನಿಜಕ್ಕೂ ಮೆಚ್ಚುವಂತಾದು. ಯಾರ ಹಂಗೂ ಇಲ್ಲದೆ ತಮ್ಮ ಸ್ವಂತ ಶ್ರಮದಿಂದ ಸಾಮ್ರಾಜ್ಯ ಕಟ್ಟುವ ಅವರ ಛಲ ಇಲ್ಲಿ ಎದ್ದು ಕಾಣುತ್ತೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಇಷ್ಟೆಲ್ಲ ಯಶಸ್ಸು ಸಿಗುವಾಗ ಒಂದು ಪ್ರಮುಖವಾದ ಎಚ್ಚರಿಕೆಯನ್ನು ಕೂಡ ಮೂಲಪಠ್ಯ ನೀಡುತ್ತೆ. ಅದೇ ಆರೋಗ್ಯದ ವಿಚಾರ. ಹೌದು, ಆರೋಗ್ಯದ ಕಡೆ ಗಮನ ಹರಿಸುವುದು ಎಷ್ಟು ಮುಖ್ಯ ಅಂತ ಪಠ್ಯ ಒತ್ತಿ ಹೇಳುತ್ತೆ. ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಹಾಗೆ ಚರ್ಮದ ಸಮಸ್ಯೆಗಳು ಅಂದ್ರೆ ಸ್ಕಿನ್ ಅಲರ್ಜಿಗಳು ಮತ್ತೆ ಹವಾಮಾನ ಬದಲಾವಣೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಇದರ ಹಿಂದಿನ ತಾರ್ಕಿಕತೆ ಏನು ಅಂತ ನೀವು ವಿವರಿಸಬಹುದಾ? ಖಂಡಿತ. ಒಬ್ಬ ವ್ಯಕ್ತಿ ನಿರಂತರವಾಗಿ ಯಶಸ್ಸಿನ ಬೆನ್ನೇರಿ ಓಡುತ್ತಿರುವಾಗ ದೇಹವು ಎದುರಿಸುವ ಒತ್ತಡದ ಮುನ್ಸೂಚನೆಗಳಿವು. ಅಂದ್ರೆ ಒಳಗಿನ ಸ್ಟ್ರೆಸ್ ಹೊರಗಡೆ ಈ ರೀತಿ ಅಲರ್ಜಿ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಎಕ್ಸಾಕ್ಟ್ಲಿ. ಅದಕ್ಕೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದು, ಹೆಚ್ಚು ನೀರು ಕುಡಿಯುವುದು ಮತ್ತೆ ದಣಿದಾಗ ವಿರಾಮ ತೆಗೆದುಕೊಳ್ಳುವುದು ಅತ್ಯಗತ್ಯ. ಯಶಸ್ಸನ್ನು ಆನಂದಿಸಲು ಆರೋಗ್ಯವೇ ಮೂಲ ಬಂಡವಾಳ ಅಲ್ವಾ? ನಿಜ. ಎಷ್ಟೇ ದೊಡ್ಡ ಸಿಂಹಾಸನ ಸಿಕ್ಕರೂ ಆರೋಗ್ಯ ಇಲ್ಲ ಅಂದ್ರೆ ಅದನ್ನ ಅನುಭವಿಸಕ್ಕಾಗೋದಿಲ್ಲ. ಇದೇ ವಿಭಾಗದಲ್ಲಿ ವೈಯಕ್ತಿಕ ಸಂಬಂಧಗಳು ಮತ್ತೆ ಕೌಟುಂಬಿಕ ಜೀವನದ ಬಗ್ಗೆ ಕೂಡ ಪ್ರಸ್ತಾಪ ಇದೆ. ಹೌದು. ಹೊರಗಿನ ಜಗತ್ತಿನಲ್ಲಿ ಸಿಗುವ ಯಶಸ್ಸು ಮನೆಯ ವಾತಾವರಣವನ್ನು ಸುಧಾರಿಸುತ್ತೆ, ಸಂಗಾತಿಯೊಂದಿಗಿನ ನಂಬಿಕೆ ಬಲಗೊಳ್ಳುತ್ತೆ, ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ಅಂತ ಪಠ್ಯದಲ್ಲಿ ಹೇಳಿದ್ದಾರೆ. ಪ್ರೀತಿ ಮತ್ತೆ ಪರಸ್ಪರ ಗೌರವ ಹೆಚ್ಚಾಗಿ ಕಷ್ಟ ಸುಖ ಎರಡರಲ್ಲೂ ಪರಸ್ಪರ ಬೆಂಬಲವಾಗಿ ನಿಲ್ಲುವ ಸುಂದರ ಕೌಟುಂಬಿಕ ವಾತಾವರಣ ನಿರ್ಮಾಣ ಆಗುತ್ತೆ. ಕುಟುಂಬದಲ್ಲಿ ಶಾಂತಿ ಇದ್ದಾಗ ಮಾತ್ರ ಹೊರಗಡೆ ಸಾಧನೆ ಮಾಡೋಕೆ ಸಾಧ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಖಂಡಿತ. ಇದಾದ ನಂತರ ಕೊನೆಯ ಭಾಗದಲ್ಲಿ ಕೆಲವು ಆಧ್ಯಾತ್ಮಿಕ ಪರಿಹಾರಗಳು ಮತ್ತೆ ಸಕಾರಾತ್ಮಕ ಹೆಜ್ಜೆಗಳ ಬಗ್ಗೆ ಪಠ್ಯದಲ್ಲಿ ಹೇಳಲಾಗಿದೆ. ಈ ಮುಂಬರುವ ಒಳ್ಳೆ ಸಮಯವನ್ನು ಮತ್ತಷ್ಟು ಫಲಪ್ರದವಾಗಿಸಲು ಕೆಲವು ದೈನಂದಿನ ಆಚರಣೆಗಳನ್ನು ಪಟ್ಟಿ ಮಾಡಿದ್ದಾರೆ. ಹೌದು. ಉದಾಹರಣೆಗೆ ಶಿವನನ್ನು ಭಕ್ತಿಯಿಂದ ಪೂಜಿಸುವುದು ಮತ್ತೆ ಬಡವರಿಗೆ ದಾನ ಮಾಡುವುದು. ಇಲ್ಲಿ ದಾನದ ಪರಿಕಲ್ಪನೆ ಬಗ್ಗೆ ಒಂದು ಕುತೂಹಲಕಾರಿ ವಿಚಾರ ಇದೆ ಅಲ್ವಾ? ಖಂಡಿತ. ಬಡವರಿಗೆ ದಾನ ಮಾಡುವುದು ಕೇವಲ ಪುಣ್ಯದ ಕೆಲಸ ಮಾತ್ರ ಅಲ್ಲ, ಇದು ವ್ಯಕ್ತಿಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಂದ್ರೆ ಆ ಅಬಂಡೆನ್ಸ್ ಮೈಂಡ್ಸೆಟ್, ನನ್ನ ಬಳಿ ಕೊಡುವಷ್ಟು ಇದೆ ಅನ್ನೋ ಭಾವನೆ. ಎಕ್ಸಾಕ್ಟ್ಲಿ. ಇದು ಮನುಷ್ಯನನ್ನು ಹೆಚ್ಚು ವಿನಯಶೀಲನನ್ನಾಗಿ ಮಾಡುತ್ತೆ. ಜೊತೆಗೆ ಮನೆಯಲ್ಲಿ ಪ್ರತಿದಿನ ನಿಯಮಿತವಾಗಿ ದೀಪ ಬೆಳಗಿಸುವ ಅಭ್ಯಾಸದ ಬಗ್ಗೆಯೂ ಉಲ್ಲೇಖ ಇದೆ. ಹೌದು. ಮತ್ತೆ ಇದರಲ್ಲಿ ಅತ್ಯಂತ ನಿರ್ದಿಷ್ಟವಾದ ಒಂದು ವಿಶೇಷ ಆಚರಣೆಯ ಬಗ್ಗೆ ಹೇಳಿದ್ದಾರೆ. ಅದೇ ಲಲಿತಾ ಸಹಸ್ರನಾಮದ ಪಠಣ. ವಿಶೇಷವಾಗಿ ಮಂಗಳವಾರದ ದಿನ ಲಲಿತಾ ಸಹಸ್ರನಾಮವನ್ನು ಓದುವುದು ಅಥವಾ ಕೇಳುವುದು, ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂಬ ನಂಬಿಕೆ ಇದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಈ ರೀತಿಯ ಮಂತ್ರ ಪಠಣಗಳು ಮನುಷ್ಯನ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರ್ತವೆ? ಯಾವುದೇ ಒಂದು ಮಂತ್ರಪಠಣ ಅಥವಾ ಪ್ರಾರ್ಥನೆ ಮನುಷ್ಯನ ಚಂಚಲ ಮನಸ್ಸನ್ನು ಏಕಾಗ್ರಗೊಳಿಸಲು ಅಂದ್ರೆ ಫೋಕಸ್ ಮಾಡಲು ಸಹಾಯ ಮಾಡುತ್ತೆ. ಪ್ರತಿದಿನ ಒಂದು ಶಿಸ್ತು, ಒಂದು ಡಿಸಿಪ್ಲಿನ್ ತರುತ್ತೆ. ಹೌದು. ಆ ಏಕಾಗ್ರತೆ ಮತ್ತೆ ನಂಬಿಕೆ ಒಳಗಿನ ಭಯವನ್ನು ದೂರ ಮಾಡಿ ಅದ್ಭುತ ಆತ್ಮವಿಶ್ವಾಸವನ್ನು ತುಂಬುತ್ತೆ. ಆ ಆತ್ಮವಿಶ್ವಾಸವೇ ಯಶಸ್ಸಿಗೆ ದಾರಿ. ಒಟ್ಟಾರೆಯಾಗಿ ಈ ಇಡೀ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನು ಕ್ರೋಢೀಕರಿಸುವುದಾದರೆ, ಮಿಥುನ ರಾಶಿಯವರು ತಮ್ಮ ಹಿಂದಿನ ನೋವುಗಳಿಂದ ಪಾಠ ಕಲಿತು ಕಠಿಣ ಪರಿಶ್ರಮದಿಂದ ಈಗ ಆರ್ಥಿಕ, ಸಾಮಾಜಿಕ ಮತ್ತೆ ವೃತ್ತಿಪರ ರಂಗಗಳಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರುವ ಹಾದಿಯಲ್ಲಿದ್ದಾರೆ ಅಂತ ಹೇಳ್ಬಹುದು. ನಿಜ. ನಾವು ಯಾವುದೇ ಹೊಸ ಮಾಹಿತಿಯನ್ನು ಕಲಿಯುವಾಗ ಅಥವಾ ವಿಶ್ಲೇಷಿಸುವಾಗ ಅದರಲ್ಲಿರುವ ಧನಾತ್ಮಕ ಅಂಶಗಳನ್ನು ಅಳವಡಿಸಿಕೊಳ್ಳುವ ಪ್ರವೃತ್ತಿ ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಅಂದ್ರೆ ಕಷ್ಟಗಳಿಂದ ಪಾಠ ಕಲಿಯುವುದು, ನನ್ನ ಶ್ರಮವೇ ನನ್ನ ಸಂಪತ್ತು ಅಂತ ನಂಬೋದು. ಖಂಡಿತ. ಇವೆಲ್ಲವೂ ನಮ್ಮ ದೈನಂದಿನ ಬದುಕಿಗೆ ಅದ್ಭುತ ಸ್ಫೂರ್ತಿಯಾಗಬಲ್ಲವು. ಇದು ಕೇವಲ ಒಂದು ರಾಶಿಯವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಆಶಾವಾದಿ ಸಂದೇಶ. ಇಂದಿನ ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಮೂಲ ಪಠ್ಯವನ್ನು ಆಧರಿಸಿದ ಆದರೆ ಅಲ್ಲಿ ನೇರವಾಗಿ ಉಲ್ಲೇಖಿಸದ ಒಂದು ಆಳವಾದ ಪ್ರಶ್ನೆಯನ್ನು ನಮ್ಮ ಕೇಳುಗರ ಚಿಂತನೆಗೆ ಬಿಡೋದು ಸೂಕ್ತ ಅಂತ ನನಗನ್ಸುತ್ತೆ. ಖಂಡಿತ, ಹೇಳಿ.
ಜ್ಯೋತಿಷ್ಯದ ಇಂತಹ ಭವಿಷ್ಯವಾಣಿಗಳು ಕೇವಲ ಭವಿಷ್ಯವನ್ನು ನುಡಿಯುತ್ತವೆಯೇ ಅಥವಾ ಮನುಷ್ಯನ ಮನೋವಿಜ್ಞಾನದ ಮೇಲೆ ಪ್ರಭಾವ ಬೀರಿ ಆತನಲ್ಲಿ ಅಡಗಿರುವ ಅದ್ಭುತ ಶಕ್ತಿಯನ್ನು ಜಾಗೃತಗೊಳಿಸುತ್ತವೆಯೇ? ಇದೊಂದು ಬಹಳ ಆಳವಾದ ಯೋಚನೆ. ಹೌದು. ಮುಂಬರುವ ಒಳ್ಳೆಯ ದಿನಗಳ ಮೇಲಿನ ನಂಬಿಕೆಯೇ ವ್ಯಕ್ತಿಯನ್ನು ದೊಡ್ಡ ಸಾಹಸಗಳಿಗೆ ಕೈಹಾಕುವಂತೆ ಪ್ರೇರೇಪಿಸಿ ಆ ಯಶಸ್ಸನ್ನು ನಿಜವಾಗಿಸುವ, ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳುವ ಭವಿಷ್ಯವಾಣಿಯಂದ್ರೆ ಸೈಕಾಲಜಿಲಿ ಹೇಳುವ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ಆಗಬಹುದೇ? ಇದರ ಬಗ್ಗೆ ನೀವೇ ಯೋಚಿಸಿ. ಮತ್ತೊಂದು ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.